ಹರಿ ಓಂ ನಮಸ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಇದಿರುವಂತದ್ದು ಬಾಂಗ್ಲಾದೇಶದಲ್ಲಿ ಒಂದು ಏನ್ ನರಹತ್ಯೆ ನಡೀತಾ ಇದೆ ಹಿಂದೂಗಳ ಮೇಲೆ, ಅದು ನಡೆದಿರುವಂತದ್ದು. ಇದನ್ನ ಯಾರು ಇನ್ನೂ ನೋಡಿಲ್ಲ, ನೀವು ಭಾರತದಲ್ಲಿ ಇರೋಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ನಾನು ಇವತ್ತೊಂದು ಹೊಸ ಪ್ಲೇಸ್ ಅಲ್ಲಿ ಇದ್ದೀನಿ. ನಾನು ಏನಕ್ಕೆ ಬಂದಿದ್ದೀನಿ ಏನು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಗೊಲ್ರಟ್ಟಿ ಅಂತ ಅರಸೀಕೆರೆನಲ್ಲಿ ಇರುವಂತದ್ದು. ಈ ದೇವಸ್ಥಾನ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗ್ತಾ ಇದೆ. ಧರ್ಮಸ್ಥಳ ಮತ್ತೆ ಇಲ್ಲಿನ ಗ್ರಾಮಸ್ಥರು ಮತ್ತು ಸರ್ಕಾರ ಈ ಮೂರು ಒಟ್ಟಿಗೆ ಸೇರಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಯಾಕಪ್ಪ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅಂದ್ರೆ, ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿತ್ತು. ನಾವಿವಾಗ ನೋಡ್ಬೋದು ದೇವಸ್ಥಾನದ ಹಳೆಯ ಫೋಟೋವನ್ನ. ಪೂರ್ತಿಯಾಗಿ ಕಲ್ಲಿನಿಂದಲೇ ಆಗಿರುವಂತಹ ಹಳೆಯ ದೇವಸ್ಥಾನ ಶಿಥಿಲವಾಗಿತ್ತು. ಇಲ್ಲಿನ ಗ್ರಾಮಸ್ಥರು ಧರ್ಮಸ್ಥಳಕ್ಕೆ ಕೇಳಿಕೊಂಡಾಗ ಅದಕ್ಕೆ ಒಪ್ಪಿ ಈ ದೇವಸ್ಥಾನ ಜೀರ್ಣೋದ್ಧಾರ ಹಂತದಲ್ಲಿದೆ, ಇನ್ನು ಮುಗ್ದಿಲ್ಲ, ಕೆಲಸಗಳು ನಡೀತಾ ಇದೆ. ಬನ್ನಿ ಒಳಗಡೆ ಹೋಗಿ ಎಷ್ಟು ಕೆಲಸ ನಡೆದಿದೆ ಅಂತ ನೋಡೋಣ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಕಲ್ಲುಗಳನ್ನೆಲ್ಲ ಪೂರ್ತಿಯಾಗಿ ಚೇಂಜ್ ಮಾಡಿದ್ದಾರೆ. ಶಿಥಿಲಾವಸ್ಥೆಯಾಗಿ ಕಲ್ಲುಗಳು, ಹಳೆ ಕಲ್ಲುಗಳು ಚೆಂದಾಗಿ ಇಲ್ಲದೆ ಇರೋದ್ರಿಂದ ಚೇಂಜ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನಾವೀಗ ನೋಡ್ಬೋದು ಪ್ರವೇಶ ದ್ವಾರ ಒಂದು ಚಿಕ್ಕ ಬಾಗಿಲು, ಆಗಿನ ಕಾಲದಲ್ಲಿ ಮಾಡ್ತಾ ಇರುವಂತದ್ದು, ಅಂದ್ರೆ ಬಗ್ಗಿ ಹೋಗ್ಲಿ ಅನ್ನೋದು ಮತ್ತೆ ಒಂದು ಸೇಫ್ಟಿ ಆಗಿರ್ಲಿ ಅನ್ನೋದಕ್ಕೋಸ್ಕರ ನೋಡ್ಬೋದು. ಇದು ಪೂರ್ತಿ ಕಲ್ಲಿನಲ್ಲೇ ಇರುವಂತಹ ದ್ವಾರ. ಈ ಬಾಗಿಲನ್ನ ಚೇಂಜ್ ಮಾಡಿದ್ದಾರೆ. ಒಳಗಡೆ ದೇವರಿಲ್ಲ, ಬರೀ ಪೀಠ ಇದೆ. 2 ನಂದಿ ವಿಗ್ರಹಗಳನ್ನ ನಾವಿಲ್ಲಿ ನೋಡಬಹುದು. ಕೆಲಸ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ, ಒಂದು 3-4 ತಿಂಗಳಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಆಗುತ್ತೆ. ನಾನು ಯಾಕಪ್ಪ ಇಲ್ಲಿ ಬಂದೆ ಅಂತಂದ್ರೆ, ಈ ತರ ದೇವಸ್ಥಾನಗಳು ಸುಮಾರು 800-1000 ವರ್ಷ ಇರೋ ದೇವಸ್ಥಾನಗಳು, 290 ದೇವಸ್ಥಾನಗಳು ಧರ್ಮಸ್ಥಳದಿಂದ ಜೀರ್ಣೋದ್ಧಾರ ಆಗಿದೆ. ಇಡೀ ಕರ್ನಾಟಕದಲ್ಲಿ ಆಗಿದೆ ಇದೆಲ್ಲ. ಅಲ್ಲಿಗೆಲ್ಲ ಹೋಗಿ ಪ್ರತ್ಯಕ್ಷವಾಗಿ ಭೇಟಿ ನೀಡಿ ವಿಡಿಯೋವನ್ನ ಮಾಡ್ತಾ ಇದ್ದೀನಿ, ನಿಮಗೆ ತೋರ್ಸಕ್ಕೋ ನಾನು ಇದು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಏನು ಸಪೋರ್ಟ್ ಮಾಡಬೇಕು? ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಹಾಗೂ ಇನ್ಸ್ಟಾಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ. ಮತ್ತೆ ಇದೇ ತರ ದೇವಸ್ಥಾನಗಳು ಈ ಅರಸೀಕೆರೆಯಲ್ಲಿ ಒಟ್ಟು 8 ಇದಾವೆ. ನಾವು ಮುಂದಿನ ಭೇಟಿ ಆಗೋಣ, ಬನ್ನಿ ನೋಡೋಣ. ನಾವೀಗ ಶಂಕರನಹಳ್ಳಿಗೆ ಬಂದ್ವಿ. ಶಂಕರನಹಳ್ಳಿ ಇನ್ನೊಂದು ಕಡೆ ಇತ್ತು, ಅಲ್ಲಿಗೆ ಹೋಗಿದ್ವಿ. ಆ ಶಂಕರನಹಳ್ಳಿ ಅಲ್ಲ, ಇಲ್ಲೊಂದು ಶಂಕರನಹಳ್ಳಿ ಅಂದ್ರು. ಕೊನೆಗೂ ಬಂದು ಶಂಕರನಹಳ್ಳಿ, ಅರಸೀಕೆರೆ ತಾಲೂಕಿನಲ್ಲಿರುವಂತಹ ಶಂಕರೇಶ್ವರ ದೇವಾಲಯದ ಬೀಗವನ್ನ ಕೇಳಿದ್ವಿ. ಇಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ, ಮತ್ತೆ ನಾಳೆ ಬರ್ತಾವ್ರೆ ಅವರು ಅಂತಂದ್ರು. ಇದೇ ದೇವಸ್ಥಾನ ನೋಡ್ಬೋದು. ನಾವು ದೇವಸ್ಥಾನದ ಹಳೆಯ ಫೋಟೋವನ್ನು ನೋಡ್ಬೋದು. ಶಿಥಿಲವಾಗಿತ್ತು ದೇವಸ್ಥಾನ. ಅದನ್ನ ಧರ್ಮಸ್ಥಳದಿಂದ ಜೀರ್ಣೋದ್ಧಾರ, ಅಂದ್ರೆ ಧರ್ಮಸ್ಥಳ, ಇಲ್ಲಿನ ಗ್ರಾಮಸ್ಥರು ಮತ್ತು ಸರ್ಕಾರ ಈ 3 ವತಿಯಿಂದ ಜೀರ್ಣೋದ್ಧಾರ ಆಗಿದೆ. ನಮಗೆ ಶಿಲಾಶಾಸನ ಕೂಡ ಕಾಣಸಿಗ್ಲಿಲ್ಲ, ಆದ್ರೆ ಹೊರಗಡೆ ನಮಗೆ ವೀರಗಲ್ಲುಗಳು ಕಾಣಸಿಗ್ತವೆ. ಯುದ್ಧವನ್ನ ಗೆದ್ದಾಗ ಅದರ ನೆನಪಿಗೋಸ್ಕರ ಮಾಡಿದಂತ ಕಲ್ಲುಗಳು, 3 ಕಲ್ಲುಗಳು ವೀರಗಲ್ಲುಗಳಿದೆ. ಒಂದು ಶಾಸನ ಇದೆ. ಆ ವೀರಗಲ್ಲುಗಳಲ್ಲೂ ಕೂಡ ಶಾಸನ ಬರೀತಾ ಇದೆ, ಅಂದ್ರೆ ಯಾವ ಯುದ್ಧ, ಯಾರು ಗೆದ್ದಿದ್ದು, ಯಾರ ಮೇಲೆ ಗೆದ್ದಿದ್ದು ಅಂತ. ಬನ್ನಿ ಹಾಗೆ ದೇವಸ್ಥಾನ ಒಂದು ಪ್ರದಕ್ಷಿಣೆಯನ್ನ ಹಾಕೊಂಡು ಬರೋಣ. ನಾವು ದೇವಸ್ಥಾನದ ಹಳೆ ಫೋಟೋದಲ್ಲಿ ನೋಡ್ಬೋದು, ಅಂದ್ರೆ ಆ ದೇವರ ಗರ್ಭ ಇದ್ರ ಮೇಲ್ಗಡೆ, ಗೋಪುರದ ಮೇಲ್ಗಡೆ ಮರಗಳೆಲ್ಲ ಬಂದಿದೆ, ಆಲದ ಮರಗಳೆಲ್ಲ ಬಂದು, ಅಂದ್ರೆ ಅದು ಶಿಥಿಲಾವಸ್ಥೆನಲ್ಲಿತ್ತು. ದೇವಸ್ಥಾನದ ಇನ್ನೊಂದು ಬದಿನಲ್ಲಿ ಇನ್ನೊಂದು ಚಿಕ್ಕ ಗುಡಿ ಇದೆ, ಅಮ್ಮನವರ ಗುಡಿ ಅಂತ ಅನ್ಸತ್ತೆ. ಬೀಗ ಹಾಕಿದೆ ಗುಡಿಯ, ಯಾವ್ದು ದೇವರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೇನೆ ಮುಂಭಾಗದಲ್ಲಿ ಒಂದು ಕೆರೆ ಕೂಡ ನಾವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮಳೆ ಬಂದು ಕೆರೆ ನೀರು ತುಂಬಿ, ಅಂದ್ರೆ ಊರಿನ ಮಧ್ಯಭಾಗದಲ್ಲಿದೆ ಒಂದು ಸುತ್ತ ಕೆರೆ ಇದೆ ದೇವಸ್ಥಾನ ಮುಂಭಾಗದಲ್ಲಿ. ಸ್ನೇಹಿತರೆ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ವಿಡಿಯೋಗಳು ತಲುಪುತ್ತೆ. ನಮ್ಮ ಉದ್ದೇಶ ಅದೇ ಇದೆ. ಧರ್ಮಸ್ಥಳದಿಂದ ಆಗಿರೋ ಕೆಲಸ ಕಾರ್ಯಗಳನ್ನು ಹಲವಾರು ಜನಕ್ಕೆ ತಲುಪಿಸ್ಬೇಕು, ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ನಾವು ಈ ಯಾತ್ರೆನ ಮಾಡ್ತಾ ಇರೋದು. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.